ಪಶ್ಚಿಮ ಏಷ್ಯಾದ ಆ ಧಾರ್ಮಿಕ ನಂಬಿಕೆಯನ್ನು ಪಡ್ಕೊಂಡು ತಮ್ಮ ದೇಶವನ್ನು ಮಾಡಿಕೊಂಡಂಥ ಜನ ನಮ್ಮ ಜೊತೆ ಹೇಗೆ ವರ್ತಿಸಿದ್ರು? 47ರಲ್ಲಿ ಯುದ್ಧ ಮಾಡಿದ್ರು, 65ರಲ್ಲಿ ಯುದ್ಧ ಮಾಡಿದ್ರು, 71ರಲ್ಲಿ ಯುದ್ಧ ಮಾಡಿದ್ರು, 84ರಲ್ಲಿ ಸಿಯಾಚಿನ್ನಲ್ಲಿ ಯುದ್ಧ ಮಾಡಿದ್ರು, ಮತ್ತು 99ರಲ್ಲಿ ಕಾರ್ಗಿಲ್ನಲ್ಲಿ. ಮೊನ್ನೆ ನೀವೇ ನೋಡಿದ್ರೆ ನಾವೆಲ್ಲ ಅನುಭವಿಸ್ತೀವಿ ಮೊನ್ನೆ ನಡೆದದನ್ನು. ಉಳಿದದ್ದು ನೆನಪಿರ್ಬೋದಷ್ಟು, ನೆನಪುಗಳಷ್ಟೇ ನಮಗೆ. ಆದರೆ ಮೊನ್ನೆ ನಾವು ನೋಡಿದ್ವಿ, ಅನುಭವಿಸ್ತೀವಿ ಅದನ್ನು. ಅಲ್ಲಿ ಅವರ ವರ್ತನೆಯನ್ನು ನಮ್ಮ ವರ್ತನೆಯನ್ನು, ಅವರು ನಮ್ಮವರೇ. ಪಾಕಿಸ್ತಾನಿಗಳು ಅಂತಂದರೆ ಅವರೇನು ಬೇರೆ ಲೋಕದಿಂದ ಬಂದವರಲ್ಲ, ಪಶ್ಚಿಮ ಏಷ್ಯಾದಿಂದ ಬಂದವರಲ್ಲ. ನಮ್ಮ ಪಂಜಾಬಿನ ಜನರೇ ಅಲ್ಲಿ ಆ ಪಂಜಾಬಿಗಳಿವೆ, ನಮ್ಮ ಸಿಂಧಿಗಳ ಹಾಗೆ ಅಲ್ಲಿಯ ಸಿಂಧಿಗಳಿವೆ ಸಹ. ಆದರೆ ಒಂದು ಸಲ ಆ ಪಶ್ಚಿಮ ಏಷ್ಯಾದ ಧರ್ಮವನ್ನು ಅದು ಬೋಧಿಸಿದ ನೀತಿಯನ್ನು ಅನುಸರಿಸಿದ ಮೇಲೆ ಅವರ ಮನೋಭಾವ ಹೇಗೆ ಬದಲಾಗೋಯ್ತು ನೋಡಿ. ಅವರು ಹಿಂದಿನ 4 ಯುದ್ಧಗಳ ರೀತಿಯಲ್ಲಿ ಈ ಸಲ ನಮ್ಮ ಮೇಲೆ ದಾಳಿ ಮಾಡಿದ್ದು ನಮ್ಮ ನಾಗರಿಕರನ್ನು ಹತ್ಯೆ ಮಾಡೋದಕ್ಕೆ. ನಮ್ಮ ರಾಜಧಾನಿ ದೆಹಲಿಯ ಮೇಲೆ ಅವರು ಒಂದು ಫತೇ 1 ಅಥವಾ ಶಾಹೀನ್ ಅಂತಲೂ ಹೇಳ್ತಾರೆ ಅದನ್ನು. ಆ ಒಂದು ದೂರಗಾಮಿ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲನ್ನು ಹಾರಿಸಿದ್ರು. ಅದು ಎಲ್ಲಿನ ತಲುಪಿಬಿಟ್ಟಿದ್ರೆ ಏನಾಗ್ತಿತ್ತು ಅಂತ ನಮಗೆ ಗೊತ್ತಿಲ್ಲ. ಸದ್ಯ ಸಿರ್ಸಾತಲ್ಲಿ ನಮ್ಮ ಅದನ್ನು ನಮ್ಮದು ಆಕಾಶ ತೀರ ಅದನ್ನು ಹೊಡೆದು ಉರುಳಿಸ್ತು. ಅಂದರೆ ಅವರ ಉದ್ದೇಶ ಏನು? ಭಾರತದ ನಾಗರಿಕರನ್ನು ಕೊಲ್ಲಬೇಕು ಅಂತ. ಅದನ್ನು ನಾವು ಮಾಡಿದ್ದೇನು? ಕೇವಲ ಭಯೋತ್ಪಾದಕರು ಬಂದ್ವಿ ಮತ್ತು ಅವರ ಮಿಲಿಟರಿ ತಾಣಗಳನ್ನು ನಾವು ಹಾಳು ಮಾಡಿದ್ವಿ, ಆಯಿತಾ. ಮತ್ತು ಅವರು ಆ್ಯಕ್ಚುಲಿ ನೂರ್ ಖಾನ್ ಏರ್ ಬೇಸ್ನಲ್ಲಿರುವಂಥ ನ್ಯೂಕ್ಲಿಯರ್ ಕಮಾಂಡ್ ಸೆಂಟರನ್ನು ನಾವು ದಾಳಿ ಮಾಡಿದ್ವಿ. ಅವ್ರು ನ್ಯೂಕ್ಲಿಯರ್ ವೆಪನ್ ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ನ್ಯೂಕ್ಲಿಯರ್ ವೆಪನ್ಗಳನ್ನೇ ಹಾಳು ಮಾಡಬೇಕು ಅಂತ ಕಿರಾನ ಹಿಲ್ಸ್ನಲ್ಲಿ ಅಟ್ಯಾಕ್ ಮಾಡಿದ್ವಿ ನಾವು. ಅಂದರೆ ನಾವೆಲ್ಲೂ ನಾಗರಿಕರ ಮೇಲೆ ನಾವೆಲ್ಲೂ ದಾಳಿ ಮಾಡಲಿಲ್ಲ. ನಾವೇನು ಮಾಡಿದ್ವಿ? ಅವರ ಒಂದು ಕೊಲ್ಲುವ ಶಕ್ತಿಯನ್ನಷ್ಟೇ ನಾವು ಕಡಿಮೆ ಮಾಡಿದ್ವಿ. ಆದರೆ ಅವರು ನೇರ ನಮ್ಮ ನಾಗರಿಕರ ಮೇಲೆ, ನಮ್ಮ ರಾಜಧಾನಿ ದೆಹಲಿಯ ಮೇಲೆ ಅಟ್ಯಾಕ್ ಮಾಡಬೇಕು ಹೋದರು. ಜೈಸಾಲ್ಮೇರ್ ಮೇಲೆ ಮತ್ತು ಅವರ ಒಂದು ಪಾಕಿಸ್ತಾನಿ ಸೋಲ್ಜರ್ಸ್ ಜಮ್ಮು ಶಕರ್ಗರ್ ಸೆಕ್ಟರ್ನಲ್ಲಿ ಬಹಳಷ್ಟು ನಾಗರಿಕರನ್ನು ಕೊಂದರು. ನಾವಂಥದ್ದು ಏನೂ ಮಾಡಲಿಲ್ಲ. ಆ ಮನೋಭಾವ ನೋಡಿ. ಅಂದರೆ ಈ ನೆಲ ಕಲಿಸ್ಕೊಟ್ಟಂಥ ನಾವೆಲ್ಲರನ್ನೂ ನಮ್ಮವರು ಅಂತ ನೋಡ್ಕೊಳ್ಳೋಣ, ಜೊತೆಯಾಗಿ ಬಾಳೋಣ, ಶಾಂತಿ, ಸಹನೆ, ಸಹಬಾಳ್ವೆಯಿಂದ ಒಂದು ಮೌಲ್ಯವನ್ನು ರೂಢಿಸ್ಕೊಳ್ಳೋಂಥ ನಾವು ಹಿಂದೂಗಳು. ಓಕೆ, ನಾವು ಹಾಗೆಯೇ ಅದು ನಮ್ಮ ಸ್ವಂತಿಕೆ ಇದು. ನಮ್ಮ ಸಾಹಿತ್ಯದಲ್ಲಿ, ನಮ್ಮ ದಿನನಿತ್ಯದ ವರ್ತನೆಯಲ್ಲಿ ಅದು ವ್ಯಕ್ತ ಆಗ್ತಾ ಇದೆ. ಆದರೆ ಅದು ಆ್ಯಕ್ಚುಲಿ ಇಲ್ಲ, ನಾವು ನಾವು ಬೆಳಿಬೇಕು, ನಾನು ಬದುಕಬೇಕಂದ್ರೆ ಮತ್ತೊಬ್ಬ ಸಾಯಲೇಬೇಕು ಅನ್ನೋ ಒಂದು ಮನೋಭಾವವನ್ನು ಬೆಳೆಸ್ಕೊಂಡಂಥ ಪಾಕಿಸ್ತಾನಿಯರು, ಅಂದರೆ ಪಶ್ಚಿಮದಿಂದ ತಗೊಂಡಂಥ ಪಾಕಿಸ್ತಾನಿಯರು, ಅವರ ಮೊದಲ ಗುರಿ ಏನು? ಕೊಲ್ಲೋದೇ ಅವರ ನಾಗರಿಕರನ್ನು, ನಿರಾಯುಧರನ್ನು ಕೊಲ್ಲೋದೇ ಅವರ ಮೊದಲ ಗುರಿ ನೋಡಿ. ಅಂದರೆ ಒಂದು 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 ಅಂದರೆ ನಮ್ಮ ಜಿಯೋಗ್ರಫಿ ಮತ್ತು ಅದು ಕೊಡುವ ಸಂಪನ್ಮೂಲಗಳು ಅಥವಾ ನಮ್ಮನ್ನು ವಂಚಿಸಿರುವ ಸಂಪನ್ಮೂಲಗಳು ಹೇಗೆ ನಮ್ಮ ಸ್ವಭಾವವನ್ನು ನಿರ್ಧರಿಸ್ತವೆ, ಆಯಿತಾ. ಅದು ಹೇಗೆ ಅನಂತರವರ ಧಾರ್ಮಿಕ ನಂಬಿಕೆಗಳಲ್ಲಿ, ಅನಂತರವರ ಸಾಹಿತ್ಯದಲ್ಲಿ ಎಲ್ಲದರಲ್ಲೂ ಅವ್ರ ಸ್ವಭಾವದಲ್ಲೇ ಬಂದುಬಿಡ್ತದೆ. ಅದನ್ನು ನಾವು ನೋಡ್ತಾ ಇದ್ದೀವಿ, ನಮ್ಮಲ್ಲಿ ಜಗತ್ತು ನೋಡ್ತಾ ಇದೆ.